ಜಾಗೃತಿ ಕಾರ್ಯಕ್ರಮವನ್ನು ಆರಂಭ ಮಾಡಿರ್ತೀನಿ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಸಾರ್ವಜನಿಕರ ಆಸ್ತಿ ಪಾಸ್ತಿ ಮಾನ ಪ್ರಾಣ ರಕ್ಷಣೆ ಕಾಪಾಡೋದು ನಮ್ಮ ಉದ್ದೇಶವಾಗಿರ್ತದೆ. ನಮ್ಮ ಬೀಟ್ ಕಾನ್ಸ್ಟೇಬಲ್ಸು ಪ್ರತಿಯೊಂದು ಹಳ್ಳಿಗೆ ಬೀಟ್ ಕಾನ್ಸ್ಟೇಬಲ್ ನೇಮಕ ಮಾಡಿರ್ತಾರೆ. ಸನ್ಮಾನ್ಯ ಶಾಂತರಾಜ್ IPS, ನಮ್ಮ SP ಸಾಹೇಬ್ ಪಾಂಡುರಂಗ ಸಾಹೇಬರ ಆದೇಶದಂತೆ ನಾನು ದಯಾನಂದ್ ಈ ಪೊಲೀಸ್ ಠಾಣೆಯ ನಿರ್ದೇಶಕರಾಗಿ ನಿಮ್ಮ ಸೇವೆಗಾಗಿ ನಾವು ಬಂದಿರ್ತೀವಿ. ಮೇಲಧಿಕಾರಿ ಆದೇಶದಂತೆ ಪ್ರತಿಯೊಂದು ಮನೆಗೆ ಬಂಗಾರಪೇಟೆ ತಾಲೂಕಲ್ಲಿ ಇರ್ತಕ್ಕಂಥ 2.5 ಲಕ್ಷ ಜನಸಂಖ್ಯೆಗೆ ನಾವು ಈ ಪಾಂಪ್ಲೆಟನ್ನು ಕೊಟ್ಟು ಅರಿವು ಕಾರ್ಯಕ್ರಮ ಮೂಡಿಸ್ತಾ ಇದ್ದೀವಿ. ಈ ಅರಿವು ಕಾರ್ಯಕ್ರಮ ಪಾಂಪ್ಲೆಟ್ಸನ್ನು ನಮ್ಮ ಹರೀಶ್ ಸಾರು ಕೊಡುಗೆಯಾಗಿ ನೀಡಿರ್ತಾರೋ ಅವ್ರಿಗೂ ಕೂಡ ನಮ್ಮ ಇಲಾಖೆ ಪರವಾಗಿ ನನ್ನ ಪರವಾಗಿ ಧನ್ಯವಾದ ನೀಡ್ತೀನಿ. 5,000 ಪಾಂಪ್ಲೆಟ್ಸ್ ಕೊಟ್ಟಿರ್ತಾರೆ. ಈ 5,000 ಪಾಂಪ್ಲೆಟ್ ನಾವು ಟೋಟಲ್ ಎಲ್ಲ ಜನಕ್ಕೆ ಕೊಡ್ತೀವಿ. ಇನ್ನೂ 10,000 to 20,000 ಪಾಂಪ್ಲೆಟ್ ಕೊಡ್ತೀನಿ ಅಂತ ಹರೀಶ್ ಸರ್ ಹೇಳಿದರು. ನಾನು ಕೂಡ ನನ್ನ ಸ್ವಂತ ಖರ್ಚಲ್ಲಿ ಒಂದು 10,000 ಪಾಂಪ್ಲೆಟ್ ನಾನು ಮಾಡಿಸಿದ್ದೀನಿ. ಮಾಡಿಸಿ ಎಲ್ಲ ಮನೆ ತಲುಪಿಸಿ ನಿಮ್ಮ ಸಾರ್ವಜನಿಕರ ಆಸ್ತಿ ಪಾಸ್ತಿ ಸೇಫ್ಟಿಯಾಗಿ ಇಟ್ಕೊಳ್ಳಲಿಕ್ಕೆ ನಾವು ತುಂಬ ಅಂದರೆ ಮುತುವರ್ಜಿ ವಹಿಸಿ ಕಷ್ಟಪಡ್ತಾ ಇದ್ವಿ. ಈವ್ನಿಂಗ್ ಟೈಮಲ್ಲಿ ಎಲ್ಲ ಸಾರ್ವಜನಿಕರು ಮನೆಗಳಲ್ಲಿ ಇರ್ತಾರೋ ಆ ಸಮಯದಲ್ಲಿ ನಮ್ಮ ಕಾನ್ಸ್ಟೇಬಲ್ಸು ಬೀಟ್ ನಮ್ಮ ಬಂಗಾರಪೇಟೆ 8 ಬೀಟ್ ಇದೆ, ನೈಟ್ ಬೀಟು. ಆ ಬೀಟ್ ಅವರು 1ನೇ ಬೀಟ್ ಅವರು ಒಂದು 300 ಹಳ್ಳಿಗೆ 300 ಮನೆಗಳಿಗೆ, ಆ ಥರ ಎಲ್ಲ ಬೀಟವರು 100, 200, 300 ಆ ಥರ ಪ್ರತಿಯೊಂದು ದಿನ 300ರಿಂದ 400 ಮನೆಗಳು ಕೊಟ್ಟು ಬಂಗಾರಪೇಟೆಯನ್ನು ಅಪರಾಧ ಮುಕ್ತವನ್ನು ಮಾಡಬೇಕಂತೇಳಿ ಕೈ ಜೋಡಿಸಿರ್ತೀವಿ. ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು, ತಾವೆಲ್ಲರೂ ಕೂಡ ಪ್ರಚಾರ ಮಾಡಬೇಕು, ತಾವೆಲ್ಲರೂ ಕೂಡ ತಮ್ಮ ವಸ್ತು ಒಡೆಯನ್ನು ಜೋಪಾನವಾಗಿ ಇಟ್ಕೊಳ್ಳಲಿಕ್ಕೆ ನಾವು ನನ್ನ ಪರವಾಗಿ ನಮ್ಮ ಇಲಾಖೆ ಪರವಾಗಿ ಸವಿನಯವಾಗಿ ಮನವಿ ಮಾಡುತ್ತೇನೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಇಲಾಖೆ ಪರವಾಗಿ ನಾನು ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ನನ್ನ ಸಹೋದ್ಯೋಗಿಗಳಾಗಿರುವಂತಹ ಕಾನ್ಸ್ಟೇಬಲ್ಸು, ಹೆಡ್ ಕಾನ್ಸ್ಟೇಬಲ್ಸು, ನಮ್ಮ ಕ್ರೈಮ್ ಸ್ಟಾಫ್ ಎಲ್ಲ ಕೂಡ ಮೌಜೂದಾಗಿದ್ದರು. ಅವ್ರಿಗೂ ಸಹ ನಾನು ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಎಕ್ಸ್ಟ್ರಾ ವರ್ಕ್ ನಾವು ಈಗ ಮಾಡ್ತಾ ಇರೋದು ಕರ್ತವ್ಯ ಮೀರಿ ಇನ್ನೂ ಎಕ್ಸ್ಟ್ರಾ ವರ್ಕ್ ಮಾಡಿ ಆ ಸಾರ್ವಜನಿಕರ ಅರಿವು ಮೂಡಿಸಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಮಾನ ಪ್ರಾಣ ರಕ್ಷಣೆಯನ್ನು ಕಾಪಾಡಲಿಕ್ಕೆ ಕೈ ಜೋಡಿಸ್ತಾ ಇದ್ದೀವಿ. ತಾವುಗಳು ಸಹ ಕೈ ಜೋಡಿಸಿ ಇನ್ನೂ ಇತರೆ ಸಂಘ ಸಂಸ್ಥೆಗಳು ಯಾರಾದರೂ ಇದ್ದಲ್ಲಿ ಲೈಕ್ ನಮ್ಮ ಹರೀಶ್ ಸರ್ ಇದ್ದಂಗೆ ಯಾರಾದರೂ ಬಂದು ನಮಗೆ ನಾವು ಕೂಡ ಪಾಂಪ್ಲೆಟ್ ಮನೆಗೆ ಊರಿಗೆ ಹೋಗ್ಬೇಕು ಅಂತೇಳಿ ಹೇಳಿದರೆ ಆ ಪಾಂಪ್ಲೆಟ್ಸ್ ನಾವು ಉಚಿತವಾಗಿ ಅವ್ರು ಕೊಡ್ತೀವಿ. ಅವರಿಗೆ ಸನ್ಮಾನ್ಯ SP ಸಾಹೇಬ್ ಕಡೆಯಿಂದ ಸನ್ಮಾನವನ್ನು ಸಹ ಏರ್ಪಾಟು ಮಾಡ್ತೀನಿ ಅಂತೇಳಿ ಈ ಮೂಲಕ ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ. ಇವತ್ತು KGF ಜಿಲ್ಲಾ ವಲಯ ಪೊಲೀಸ್ ವಲಯದಿಂದ SP ಶಾಂತಕುಮಾರ್ ಅವರ ನೇತೃತ್ವದಲ್ಲಿ DYSP ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಬಂಗಾರಪೇಟೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ದಯಾನಂದ್ ಸಾಹೇಬರು ಬಂಗಾರಪೇಟೆಯ ನಾಗರಿಕರಿಗೆ ಅರಿವು ಮೂಡಿಸಬೇಕಂತೇಳಿ ಉದ್ದೇಶದಿಂದ ಕರಪತ್ರಗಳ ಮುಖಾಂತರವಾಗಿ ಬಂಗಾರಪೇಟೆಯಲ್ಲಿ ಏನು ಅಪರಾಧ ಪ್ರಕರಣಗಳು ನಡೀತಾ ಇದೆ ಅದನ್ನು ತಡೆಗಟ್ಟಬೇಕು ಅಂತೇಳಿ ಮನೆಗೂ ಸಹ ಇಲಾಖೆಯ ಅವರು ಜವಾಬ್ದಾರಿಗಳನ್ನು ಮುಟ್ಟಿಸುವಂತಹ ಒಂದು ಕರಪತ್ರವನ್ನು ಪೊಲೀಸ್ ಇಲಾಖೆಯಿಂದ ದಯಾನಂದ್ ಸಾಹೇಬರು ಇವತ್ತು ಆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಕಾರ್ಯಕ್ಕೆ ಬಂಗಾರಪೇಟೆಯ ನಾವೆಲ್ಲರೂ ಸಹ ಅವ್ರನ್ನ ಒಂದು ಶ್ಲಾಘನೆ ಕೂಡ ಮಾಡ್ತೀವಿ. ಯಾಕಂತೇಳಿ ನಮ್ಮ ಫೋಕಸ್ ಸಂಸ್ಥೆ ಕೂಡ ಸಹ ಇವರು ಇಲಾಖೆ ಒಟ್ಟಿಗೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲೂ ಸಹ ಒಂದು ಅರಿವು ಮೂಡಿಸುವಂತಹ ಜಾಥಾ ಕಾರ್ಯಕ್ರಮಗಳನ್ನು ಸಹ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಮುಂದೆ ಬಂದಿದೆ. ಮನೆಗೆ ಏನು ಈ ಕರಪತ್ರ ಇದೆಯೋ ಈ ಕರಪತ್ರವನ್ನು ನಮ್ಮ ಸಂಸ್ಥೆ ಮುಖಾಂತರವಾಗಿ ನಮ್ಮ ವಾಲಂಟಿಯರ್ಸ್ ಮುಖಾಂತರ ಅರಿವು ಮೂಡಿಸುವಂಥ ಏನು ಇವತ್ತು ಮನೆಗಳತನಗಳಾಗಿರ್ಬೋದು, ಸರಗಳತನಗಳಾಗಿರ್ಬೋದು, ಕಳ್ಳತನಗಳಾಗಿರ್ಬೋದು, ಈ ATMಗಳ ಮುಖಾಂತರ ಮೋಸ ATM ಟ್ರಾನ್ಸಾಕ್ಷನ್ಸ್ ಏನು OTP ತಗೊಂಡು ಟ್ರಾನ್ಸಾಕ್ಷನ್ ಮಾಡಿ ಮೋಸ ಮಾಡ್ತಾ ಇದ್ದಾರೋ ಈ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಜನರಿಗೆ ಸಾರ್ವಜನಿಕ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಮುಂದೆ ಬಂದಿದೆ. ಹಾಗಾಗಿ ಈ ಒಂದು ಕಾರ್ಯಕ್ಕೆ ಮುಂದೆ ಬಂದಿರತಕ್ಕಂಥವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮನ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಮೂಲೆಯಲ್ಲೂ ಸಹ ಪ್ರಚಾರ ಮಾಡಿ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ SN ನಾರಾಯಣಸ್ವಾಮಣ್ಣವರ ನೇತೃತ್ವದಲ್ಲೂ ಸಹ ಈ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡಿ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಈ ಒಂದು 2 ಮಾತನ್ನು ಮಾತನಾಡಲಿಕ್ಕೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಮಗೂ ಸಹ ಜವಾಬ್ದಾರಿಯನ್ನು ನೀಡಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ಸಹ